ಸ್ಕೋರ್ ಹೇಳೋದಕ್ಕೆ ಟ್ರಾನ್ಸಿಸ್ಟರ್ ಕೆಟ್ಟೋಯ್ತಾನೆಯಾ? ಸ್ಕೋರ್ ಎಷ್ಟಾಯ್ತು ಅಂತ ಹೇಳಿ ಸರ್. ಟ್ರಾಫಿಕ್ ಜಾಮ್ ಆಗ್ತದೆ, ಮುಂದೆ ಹೋಗ್ರಯ್ಯ. ಸಿನಿಮಾಗ್ ಟೈಮ್ ಆಗೋಯ್ತು, ಟ್ರಾಫಿಕ್ ಬೇರೆ ಜಾಮ್ ಆಗಿದೆ. ಓ, ಯಾರೋ ತರಲೆ ಮಾಡ್ತಿರೋ ತರ ಇದೆ. ಒಂದ್ ನಿಮಿಷ ನೋಡ್ಕೊಂಡ್ ಬರ್ತೀನಿ ಇರು. ಪೂಜಾ, ಏನಾಯ್ತು? ಸುಳ್ಳನ್ನ ಸೃಷ್ಟಿಸಿದ್ದೇ ಪ್ರೇಮಿಗಳು, ಪ್ರೀತಿ ಹುಚ್ಚರೆ ಸತ್ಯನ್ ಮುಚ್ಚಿಡೋರು. ನೋಡಿದ್ಯಾ ನನ್ ಮೇಲಿನ ಪ್ರೀತಿ ನಿನ್ ಕೆಲ್ ಹ್ಯಾಕ್ ಸುಳ್ಳು ಹೇಳಿಸ್ತು? ಅವನೊಂಥರ ಶಾರ್ಟ್ ಟೆಂಪರ್ಡು, ಕ್ರ್ಯಾಕು. ಅವನ್ ಮುಂದೆ ನನ್ನನ್ನ ಬೇರೆ ಹುಡುಗರು ಮಾತಾಡ್ಸ್ಬಾರ್ದು. ನೀನ್ ಇಲ್ಲಿರೋದನ್ನ ರಾಹುಲ್ ನೋಡಿದ್ರೆ ನಿನ್ನ ಕತ್ತರಿಸಿ ಹಾಕ್ಬಿಡ್ತಾನೆ. ಅವನ್ ನನ್ ಕತ್ತರಿಸ್ತಾನೆ ಅಂತ ನೀನ್ ಯಾಕೆ ಇಷ್ಟ ಕತ್ತರಿಸ್ತಾ ಇದ್ಯಾ? ಸೊ ನೀನ್ ನನ್ನ ಅವನ್ ಬರ್ತಿದ್ದಾನೆ, ಪ್ಲೀಸ್ ಹೋಗು ಹೋಗು ಮರಿ. As you please, my sweetheart. ನಾಳೆ ಇಷ್ಟೊತ್ತು ಗೆಲ್ ಸಿಕ್ತೆ ಅಂತ ಹೇಳಲೇ ಇಲ್ಲ. ಕಂಪ್ಯೂಟರ್ ಕ್ಲಾಸ್ ನಲ್ಲಿ ಇರ್ತೀನಿ, ಹೋಗಪ್ಪ ಪ್ಲೀಸ್. ನಾಳೆ ಅಲ್ಲೇ ಬಂದ್ ಮೀಟ್ ಮಾಡ್ಲಾ? ಆಯ್ತಾಯ್ತು, ಹೋಗು. ಬಾಯ್. ಅಯ್ಯೋ, ಹಾಯ್ ರಾಹುಲ್. ಹಾಯ್. ಓ ಪೂಜಾ, ಹಾಯ್. ಏನ್ ಈ ಕಡೆ? ಏನಿಲ್ಲ, ಸಿನಿಮಾಗ್ ಹೋಗ್ಬೇಕಾಗಿತ್ತು. ಇಲ್ಲಿ ಟ್ರಾಫಿಕ್ ಬೇರೆ ಜಾಮ್ ಆಗೋಗ್ಬಿಟ್ಟಿದೆ. ಅಯ್ಯೋ, ನಾನು ಕಾಲೇಜ್ ಹೋಗ್ಬೇಕಾಯ್ತಪ್ಪ. ಏನ್ ಟ್ರಾಫಿಕ್. ಏನಯ್ಯ, ಯಾವ ಸಿಗ್ನಲ್ ಹಾಕಿದ್ರು ಜಾಮ್ ಮಾಡಿರ್ತೀಯ. ನಿನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಚಿನ್ನ. ಚಿಕ್ಕವಳಿಂದಲೂ ಸ್ವಿಮ್ಮಿಂಗ್ ಮಾಡ್ತಿದ್ಯಾ ಅನ್ಸತ್ತೆ, ಅದಕ್ಕೆ ನಂತರ ಬೆಳ್ಳಕ್ಕೆ ಎತ್ತರಕ್ಕೆ ಬೆಳೆದಿರೋದು. ಕ್ಯಾರಿ ಆನ್, ಕ್ಯಾರಿ ಆನ್. ಏನು ಹಾಕು ರಾಯಿಸ್ತಾ ಇದ್ಯಾ? ಅಲ್ಲ, ನಿನ್ನ ಹೆಗಲ್ ಮೇಲೆ ಹೊತ್ಕೊಂಡು ಈ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಡೈವ್ ಹೊಡೆದ್ರೆ ಹೇಗಿರತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಚಿನ್ನು, ಎಷ್ಟು ಸ್ವೀಟ್ ಆಗಿ ಹೇಳಿದ್ಯೆ ನನ್ನ ಹೆಸರನ್ನ. ಏಯ್, ಕಾಲೇಜ್ ಹತ್ರ ಮಾತ್ರ ಬರ್ತಾ ಇದ್ದೆ, ಈಗ ಸ್ವಿಮ್ಮಿಂಗ್ ಪೂಲ್ ವರ್ಗೂ ಬಂದ್ಬಿಟ್ಯಾ? ಈ ಟೈಮಲ್ಲಿ ಎಲ್ಲಿರ್ತೀಯ ಅಂತ ಮೆಸೇಜ್ ಸಿಕ್ತು, ಹಾಗೆ. ಈ ಝೂಮ್ ಎಲ್ಲ ಬೇಡ, ನಾನ್ ಎಲ್ಲಿರ್ತೀನಿ ಅನ್ನೋ ಮೆಸೇಜ್ ನಿನಗೆ ಯಾಕೆ? ಈಗಿನ ಕಾಲದಲ್ಲಿ ಭಯೋತ್ಪಾದಕರ ಕಾಟ ಜಾಸ್ತಿ ಅಲ್ವಾ? ಎಷ್ಟೇ ಆದ್ರೂ ನಮ್ ಹೋಮ್ ಮಿನಿಸ್ಟರ್ ಮಗಳು ಸೇಫ್ ಆಗಿದ್ಯೋ ಇಲ್ವೋ ಅಂತ ನೋಡ್ಕೊಂಡು ಹೋಗಕ್ ಬಂದೆ. ನನ್ ಸೇಫ್ಟಿ ಬಗ್ಗೆ ಯೋಚನೆ ಮಾಡೋಕೆ ನೀನ್ ಯಾರು? ಯಾರೋ ನೀನು? ನನ್ನೇ ಯಾರು ಅಂತ ಕೇಳ್ತಿದ್ಯಾ? ನಾನ್ ಯಾರು ಅಂತ ಈ ನಿನ್ ಕಣ್ಣಿನ ಕೇಳು. ನಾನ್ ಯಾರು ಅಂತ ಈ ನಿನ್ ಹೃದಯನ್ ಕೇಳು, ಆಗ ಗೊತ್ತಾಗತ್ತೆ. ಈ ಚಿನ್ನು ಯಾರು, ಈ ಪೂಜಾ ಯಾರು? ಚಿನ್ನುಗೆ ಪೂಜಂಗೆ ಏನ್ ಸಂಬಂಧ? ಪೂಜಂಗ್ ಚಿನ್ನು ಏನಾಗಬೇಕು? ಚಿನ್ನು ಪೂಜಾ ಸೇರಿದ್ರೆ ಏನಾಗತ್ತೆ? ಸ್ಟಾಪ್ ಇಟ್, ಡೋಂಟ್ ಕನ್ಫ್ಯೂಸ್ ಮೀ, ಯು ಜಸ್ಟ್ ಗೆಟ್ ಔಟ್. ಓಕೆ, ನಾನ್ ಇನ್ಮೇಲೆ ನಿನ್ನ ನೋಡಲ್ಲ. ನಾನೇ ನಿನ್ ಕಣ್ ಮುಂದೆ ಬಂದು ನಿಂತ್ಕೊಂಡ್ರು ಈ ನಿನ್ ಕಣ್ ಹೇಳು ನಾನ್ ನೋಡ್ಬಾರ್ದು ಅಂತ. ಬಟ್ ಸ್ಟಿಲ್ ಐ ಲವ್ ಯು. ಇದೇನ್ ಗುರು, ಇಲ್ಲೇ ಅಂದ್ಬಿಟ್ಟು ಮದುವೆ ಕರ್ಕೊಂಡ್ ಬಂದ್ಬಿಟ್ಟೆ? ನನ್ಗೆ ಬಾನಸವಾಡಿಲಿ ಒಂದು ಹುಡುಗಿ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಗೊತ್ತಾ? ಗೊತ್ತು, ಬೀದಿಲಿ ಹೋಗ್ಬರೋ ಹುಡುಗಿರ್ ಕೈಲೆಲ್ಲ ಕಪಾಳ ಕೊಡಿಸ್ಕೊಳ್ಳೋದು. ಅದಕ್ಕಿಂತ ಇದೇನ್ ಕೆಲ್ಸ ನಿಂಗೆ? ಅದು ನಾನು ಅವಳು ಕ್ಲೋಸ್ ಫ್ರೆಂಡ್ಸ್. ಇದೆಲ್ಲ ನಾನು ಅವಳು ಮಾತಾಡೋ ಸೀಕ್ರೆಟ್ ಕೋಡ್ಗಳು. ನೋಡು, ತು ಅಂದ್ರೆ ಗುಡ್ ಮಾರ್ನಿಂಗ್ ಅಂತ, ಚಿ ಅಂದ್ರೆ ಸ್ವೀಟ್ ಡ್ರೀಮ್ಸ್ ಅಂತ, ಲವ್ ಅಂದ್ರೆ
ನಾನು ಅವಳು ನೈಟ್ ಅಲ್ಲಿ ಮೀಟ್ ಮಾಡೋದು ಅಂತ. ಎತ್ತು ನನಗ್ ಗೊತ್ತಿಲ್ವಾ ನಿನ್ನ ಕ್ಲೋಸ್ ಫ್ರೆಂಡ್ಸ್ ಎಲ್ಲ ನೋಡೋ ಏನೋ ಅಲ್ಲಿಂದ ಇಲ್ಲಿವರೆಗೂ ಒಬ್ಬನ್ಗೆ ಬರಕ್ ಬೇಜಾರು ಅಂತ ಕಂಪ್ನಿ ಕರ್ಕೊಂಡ್ ಬಂದೆ. ಇಲ್ಲಿಗ್ ಬಂದ್ಮೇಲೆ ನೀನ್ ಯಾರೋ ನಾನ್ ಯಾರೋ. ನಡಿ ಒಳಗೆ ನಡಿ ಒಳಗೆ. ಅಯ್ಯೋ ಕುಳ್ ನನ್ ಮಗನೇ. ನಮಸ್ಕಾರ ಸರ್. ನಮಸ್ಕಾರ. ನೀವು? ಅದೇ ಸರ್, ಅವತ್ತು ದೇವಸ್ಥಾನದ ಹತ್ರ ನೀವು ನಿಮ್ಮವ್ರು ಹೇಳ್ತಾ ಇದ್ದ ಮಾತನ್ನ ಕಿವಿಯಾರ ಕೇಳಿಸ್ಕೊಂಡು ಧೈರ್ಯನ ತಕೊಂಡು ಸೀದಾ ಮನೆಗೆ ಹೋದೆ. ನಮ್ಮ ಅಪ್ಪನಿಗೂ ಇವ್ರ ಅಣ್ಣನಿಗೂ ಆವಾಜ್ ಹಾಕಿ ಇವಳನ್ನ ಮದುವೆ ಆಗ್ಬಿಟ್ಟೆ. ನಿಮ್ಮ ಮಾತು ಕೇಳಿನೇ ಇವருக்கு ಕಂಡಸುತನ ಬಂದು. ಹೌದು, ನೀವು ಪೊಲೀಸ್ನವ್ರ ತಾನೆ? ಎಸ್. ಆಹಾ, ಏನ್ ಸಿನ್ಸಿಯಾರಿಟಿ, ಏನ್ ಡಿಗ್ನಿಟಿ. ಅವತ್ತು ಕಾವೇರಿ ಥಿಯೇಟರ್ ಕರ್ಕೊಂಡ್ ಬಂದಿದ್ರಲ್ಲ, ಅವ್ರ ಮೊದಲೇ ಹೆಂಡ್ತಿನ ಇವ್ರ ಮೊದಲೇ ಹೆಂಡ್ತಿನ? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ನಮಸ್ಕಾರ. ಬರ್ತೀವಮ್ಮ. ನಮಸ್ಕಾರ. 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 ಏನೋ ಪರಿಚಯಸ್ಥರು ಅಂತ ಮಾತಾಡಿಸ್ದೆ. ಶ್ರೀದೇವಿ ಸಿರೋ, ಖಂಡಿತವಾಗ್ಲೂ ನೀನೊಬ್ಬಳನೆ ಕಣೆ ನಾನು ಮದ್ವೆ ಆಗಿರೋದು. ಇಷ್ಟು ದಿನ ನನ್ನನ್ನ ಮದ್ವೆ ಮಾಡ್ಕೊಳಕ್ಕೆ ಯಾಕೆ ಸತಾಯಿಸಿದ್ರೆ ಅಂತ ಈಗ ಗೊತ್ತಾಯ್ತು. ನಡೀರಿ ಮನೆಗೆ. ಅಯ್ಯೋ, ಅಲ್ಲಿಂದ ಇಲ್ಲಿವರೆಗೂ ಬಂದಿದೀವಿ, ಪ್ರೆಸೆಂಟೇಶನ್ ತಂದಿದೀವಿ. ಏನಾದ್ರೂ ವರ್ಕೌಟ್ ಮಾಡ್ಕೊಂಡು ಹೋಗ್ಬಿಡೋಣ ಕಣೆ. ಓ, ಯಾಕೆ ಇಲ್ಲಿ ಯಾವ್ದಾದ್ರು ಸಟಪ್ ಮಾಡ್ಕೊಳಕ? ಇಲ್ಲಪ್ಪ, ನಾನ್ ಶ್ರೀರಾಮ್ ಚಂದ್ರ ಇದ್ದಂಗೆ. ಶ್ರೀರಾಮಚಂದ್ರನ ನಡೀರಿ. ಏಯ್, ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಕ್ಷಣದಲ್ಲಿ ಪೂಜಾ ಎಲ್ಲಿರ್ತಾಳೋ ಈ ಚಿನ್ನು ಅಲ್ಲಿರ್ತಾನೆ. ಒಂದ್ ಹುಡುಗಿ ಹಿಂದೆ ಈ ರೀತಿ ಸುತ್ತುತ್ತಾ ಇದ್ರೆ ಪೋಲಿ ಅಂತಾರೆ. ಈ ಪೋಲಿಗೆ ನಿನ್ನ ನೋಡಿದ್ರೆ ಹೋಲಿ ಆಡೋಣ, ಗೋಲಿ ಆಡೋಣ, ಆಮೇಲೆ ಏನೋ ನುಂಗೋ ತರ ನೋಡ್ತಿದ್ಯಾ? ಅಲ್ಲ, ನಿನ್ ಫ್ರೆಂಡ್ ಮದುವೆಯಲ್ಲಿ ಅಲಂಕಾರ ಮಾಡ್ಕೊಂಡಿರೋದಕ್ಕೆ ಈ ಕಳೆ ಈ ಗೆಟಪ್ ಅಲ್ಲಿ ಇದೆಯಲ್ಲ, ಇನ್ ನೀನ್ ಮದುವೆ ಆಗಿ ಹೇಗಿರ್ತೀಯ ಅಂತ ಯೋಚಿಸ್ತಿದ್ದೆ. ಪೂಜಾ, ಈಗ ನೀ ಹೂವನ್ನು ಇದೇ ತಾಳೆ ನಿನ್ನ ಕಟ್ಟಿ ನಾನ್ ರಾಣಿ ಮಾಡ್ಕೊಂಡ್ಬಿಡ್ತೀನಿ. ಒಬ್ಬ ಪ್ರೇಮಿ ಆದವನು ಪ್ರಿಯತಮೆ ಹೃದಯನ ಕದಿಯೋ ಸಾಹಸ ಮಾಡ್ಬೇಕು. ಅದನ್ನ ನೋಡಿ 4 ಜನ ಚಪ್ಪಾಳೆ ಹೊಡೆದಾಗ ಹುಡುಗಿ ಹೃದಯದ ಬಡಿತ ಅವನ್ ಪ್ರೀತಿಗೋಸ್ಕರ ಮಿಡಿಯತ್ತೆ. ಹಲೋ. ಹಾಯ್ ಪೂಜಾ, ಎಲ್ ನೋಡ್ತಿದ್ಯಾ? ಇಲ್ಲಿ ನೋಡೆ ಮೇಲೆ. ಹಾಯ್ ಪೂಜಾ, ಎಲ್ ನೋಡ್ತಿದ್ಯಾ? ಇಲ್ಲಿ ನೋಡು, ಬಸ್ ಮೇಲೆ ಕಾಣಿಸ್ತಿದ್ದೀನಾ? ಹಲೋ, ಈ ಗೆಟಪ್ ಓಕೆನಾ? ಪೂಜಾ, ಹಾಯ್. ಮಾಡಕ್ ಬೇರೆ ಏನು ಕೆಲ್ಸ ಇಲ್ವಾ? ಗಂಡ್ಸಾದವ್ರು ಏನಾದ್ರೂ ಸಾಹಸ ಮಾಡ್ಬೇಕು ಅಂದ್ಯಲ್ಲ, ಇದ್ ನನ್ ಮೊದಲನೇ ಸಾಹಸ. ಹೇಗೆ? ಸಾಹಸ ಇದಾ? ನಾನು ಏನ್ ಹೇಳ್ತಾ ಇದ್ದೆ? ನಮಗ್ ಗೊತ್ತಿಲ್ಲ ಸರ್. ಹೋಗಿ ಹೋಗಿ ನಿಮ್ಮನ್ ಕೇಳ್ತೀನಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ಕಮ್ ಇನ್ ಸರ್? ಏನಯ್ಯ ಕಾಲೇಜಿಗೆ ಇಷ್ಟೊತ್ತಿಗೆ ಬರೋದು? ಸರ್, ನಾಳೆ ಬೆಳಿಗ್ಗೆ ನಮ್ ಕಾಲೇಜಲ್ಲಿ ದೇಶಭಕ್ತರ ಭಾಷಣ ಸ್ಪರ್ಧೆ ಇದೆಯಾ ಸರ್? ಅದಕ್ಕೆ ರಾತ್ರಿ ಪೂರ್ತಿ ಓದದ್ನಾ ಸರ್. ಹಾಗಾಗಿ ರಾತ್ರಿ ಲೇಟ್ ಆಗಿ ಮಲಗ್ನಾ ಸರ್, ಬೆಳಿಗ್ಗೆ ಲೇಟ್ ಆಗಿ ಎದ್ನಾ ಸರ್, ಕಾಲೇಜ್ಗೂ ಲೇಟ್ ಆಗಿ ಬಂದೆ ಸರ್. ಹೌದಾ? ಹ್ಞೂ ಸರ್. ಹಾಗಾದ್ರೆ ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶಕ್ಕೆ ಏನ್ ಕೊಡುಗೆ ಕೊಟ್ರು? ಸರ್, ಅವ್ರ ದಯೆಯಿಂದ ವರ್ಷಕ್ಕೊಂದಿನ ರಜಾ ಸಿಕ್ತು ಸರ್. ಅದು ನೀವೇ ಸರ್. ಯಾರು ಯಾರು ಹಾಗಂದಿದ್ದು?
ನಿಮಗೆ ಯಾವಾಗ ಬುದ್ಧಿ ಬರುತ್ತೋ. ನಿಮಗ್ ಬಂದಿದ್ ಬಾರ ದಿವಸ ಸರ್. ಪ್ರೇಮಿಗಳೇ, ಇವತ್ತು ಪ್ರೇಮಿಗಳ ದಿನಾಚರಣೆ. ಸಲೀಂ ಅನಾರ್ಕಲಿ, ರೋಮಿಯೋ ಜೂಲಿಯಟ್ ಮುಂತಾದ ಪ್ರೇಮಿಗಳ ಸವಿ ನೆನಪುಗಳನ್ನ ಸ್ಮರಿಸುವ ದಿನ. ಇಂದು ಪ್ರೇಮಿಗಳಿಗೆ ಒಂದು ಸ್ಪರ್ಧೆ. ಯಾವ ಪ್ರೇಮಿಯು ತನ್ನ ಪ್ರಿಯಕರನಿಂದ ಯಾವ ರೀತಿಯ ಸಾಹಸವನ್ನು ಬಯಸುತ್ತಾಳೋ, ಜಯಿಸಿದವನು ಶ್ರೀರಾಮ ಸೀತೆಯನ್ನು ಒಲಿಸಿಕೊಂಡಂತೆ ಆಕೆ ಆತನಿಗೆ ಒಲಿಯುತ್ತಾಳೆ. ಎಂಜಾಯ್ ಯುವರ್ ಸೆಲ್ಫ್. ಅಲ್ಲಿ ಕಟ್ಟಿರೋ ಮಡ್ಕೆನ ಯಾರು ಒಂದೇ ಜಂಪಲ್ ಹೊಡಿತಾರೋ ಅವನೇ ನನ್ನ ಬಾಯ್ ಫ್ರೆಂಡ್ ಆಗ್ತಾನೆ. ಮುರಳಿ, ನನ್ ಕಂಡ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ಈ ಕಾಯಿನ್ ನ ನಿನ್ ಹಣೆ ಮೇಲೆ ಇಡ್ತೀನಿ. 30 ಸೆಕೆಂಡ್ಸ್ ಅಲ್ಲಿ ಅದನ್ನ ಕೆಳಗೆ ಬೀಳಿಸ್ಬೇಕು. ಮುರಳಿ, ತುಂಬಾ ಸುಸ್ತಾಗಿದ್ಯಾ? ನೀರ್ ಕುಡಿಯಪ್ಪ. ಏ ಪೂಜಾ, ನೀನು ಯಾವ್ದಾದ್ರು ಗೇಮ್ ಹೇಳೆ. ನೋ 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 ನೋ. ಏ ಪ್ಲೀಸ್ ಹೇಳೆ. ಓಕೆ ಓಕೆ. ಆ ಸ್ಕಿಲ್ ಬೋರ್ಡ್ಗೆ ಆರೋನ ಸೆಂಟರ್ ಪಾಯಿಂಟ್ಗೆ ಒಂದೇ ಶಾಟ್ ಅಲ್ಲಿ ಹೊಡಿಬೇಕು. ನೀನಾಕೋ ಇಲ್ಲಿಗೆ ಬಂದೆ? ಇವತ್ತು ಪ್ರೇಮಿಗಳ ದಿನಾಚರಣೆ. ಎಲ್ರು ಅವ್ರ ಪ್ರೇಮಿಗಳನ್ನ ಎಲ್ಲಿದ್ರು ಹುಡ್ಕೊಂಡು ಹೋಗ್ತಾರೆ. ನಾನು ನನ್ನ ಪ್ರೇಮಿನ ಹುಡ್ಕೊಂಡ್ ಬಂದಿದ್ದೀನಿ. ನಿನ್ ಯೋಗ್ಯತೆಗೆ ಲವ್ ಮಾಡೋರು ಇದಾರ? ಲವ್ ಮಾಡಕ್ ಬೇಕಾಗಿರೋದು ಯೋಗ್ಯತೆ ಅಲ್ಲಮ್ಮ, ಅವಳಿಗೆ ಗೊತ್ತಿಲ್ದಿರೋ ಹಾಗೆ ಅವಳ ಹೃದಯನ ಕದಿಯೋ ಶಕ್ತಿ ಇರ್ಬೇಕು. ಅವಳ ಪ್ರೇಮನ ಒಲಿಸ್ಕೊಳ್ಳೋ ಯುಕ್ತಿ ಇರ್ಬೇಕು. ಪ್ರೇಮ ಅನ್ನೋದು ಅಂತರಾಳದಲ್ಲಿ ಹುಟ್ಟೋದು. ಯಾರು ಯಾರು ಪ್ರೀತಿಸ್ತಿದ್ದಾರೆ ಅಂತ ಪ್ರೀತಿಸೋ ಹೃದಯಗಳಿಗೆ ಮಾತ್ರ ಗೊತ್ತಿರತ್ತೆ. ಆಗ ಅವನ ಹೃದಯನ ಅವಳು ತಗೊಂಡು ಅವಳ ಹೃದಯನ ಅವನು ಕೊಡ್ತಾಳೆ. ಇದೇ ಪ್ರೀತಿ ಅನ್ನೋದು. ಏನಾದ್ರೂ ಅರ್ಥ ಆಯ್ತಾ? ಇದೆಲ್ಲ ಅರ್ಥ ಆಗಕ್ಕೂ ಪ್ರೀತಿಸೋ ಹೃದಯ ಇರ್ಬೇಕು. ಅದ್ ನಿನಗಿದ್ದಿದ್ರೆ ನೀನ್ ಯಾಕೆ ಹೇಗಿರ್ತಿದ್ದೆ?